ನೀವೇನಾದ್ರೂ ಗೋವಾಗ್ ಹೋಗ್ತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಗೋವಾದಲ್ಲಿ ನೋಡಕ್ಕೆ ಎರಡು ಪ್ಲೇಸಸ್ ಇದಾವೆ, ಒಂದು ಸೌತ್ ಗೋವಾ ಮತ್ತೊಂದು ನಾರ್ತ್ ಗೋವಾ. ನಾರ್ತ್ ಗೋವಾ ಬಂದು ಪಾರ್ಟೀಸ್, ಡ್ರಿಂಕ್ಸ್, ಬೀಚಸ್ ಗೆ ಫೇಮಸ್. ಸೌತ್ ಗೋವಾ ಬಂದು ಫುಲ್ ಪೀಸ್ಫುಲ್, ಗ್ರೀನರಿ, ಸೈಲೆಂಟ್ ಬೀಚಸ್, ಕಡಿಮೆ ಜನ, ಆರಾಮಾಗಿ ಪೀಸ್ಫುಲಿ ಎಂಜಾಯ್ ಮಾಡ್ಬೇಕಂದ್ರೆ ಸೌತ್ ಗೋವಾ ಬೆಸ್ಟ್. ಫಸ್ಟ್ ನಾನು ಬೆಂಗಳೂರಿಂದ ಗೋವಾಗೆ ಟ್ರೈನ್ ಅಲ್ಲಿ ಬಂದೆ, ಬರೀ 400 ರೂಪಾಯಿ. ಮಡ್ಗಾಂವ್ ಸೌತ್ ಗೋವಾ ಅಲ್ಲಿ ಇಳ್ಕೊಂಡೆ, ಬೆಳಗಿನ 5 ಗಂಟೆ ಆಗಿತ್ತು. ರೈಲ್ವೆ ಸ್ಟೇಷನ್ ಇಂದ ಆಚೆ ಬರ್ತಿದ್ದಂಗೆ ರೆಂಟಲ್ ಬೈಕ್ಸ್, ಕಾರ್ ತಗೊಳ್ಳಿ ಅಂತ ಹೇಳುತ್ತಾರೆ. ಸೊ ನಾವು ಸ್ಕೂಟಿ ರೆಂಟ್ ಮಾಡ್ಕೊಂಡ್ವಿ, ದಿನಕ್ಕೆ 500 ರೂಪಾಯಿ ಅಂತ. 3 ದಿನಕ್ಕೆ ನಾವು ತಗೊಂಡ್ವಿ. ಸ್ಕೂಟಿ ರೆಂಟ್ ಮಾಡುವ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಮತ್ತು ಬಾರ್ಗಿನ್ ಮಾಡಿ. ಸ್ಕೂಟಿ ತಗೊಂಡು ನಾವು ಬಂದ್ವಿ ನಮ್ಮ ಫ್ಲಾಟ್ ಗೆ. 3 ದಿನಕ್ಕೆ 4000 ಆಗಿತ್ತು ಇಬ್ಬರಿಗೆ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದು. ನಾವು ಸ್ಟೇ ಆಗಿದ್ದು ಫಾತೋಡ ಅಂಬಾಜಿ ಏರಿಯಾದಲ್ಲಿ. ಸೊ ನಮ್ಮ ಫ್ಲಾಟ್ ಅಲ್ಲಿ ಕಿಚನ್, ಎಸಿ, ವಾಷಿಂಗ್ ಮಿಷಿನ್ ಎಲ್ಲಾ ಫೆಸಿಲಿಟಿ ಇದೆ. ರೂಮ್ ಬಂದು ಫ್ರೆಶ್ ಅಪ್ ಆಗಿ ನಾವು ಹೋದ್ವಿ ಸೈಟ್ ಸೀಯಿಂಗ್ ಮಾಡಕ್ಕೆ. ಮೊದಲು ನಾವು ಹೋಗಿದ್ದು ಕೋಲ್ವಾ ಬೀಚ್ ಗೆ. ನಮ್ಮ ರೂಮ್ ಇಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಕಂಪ್ಲೀಟ್ ಪೀಸ್ಫುಲ್ ಬೀಚ್, ಕಡಿಮೆ ಜನ, ಆರಾಮಾಗಿ ಎಂಜಾಯ್ ಮಾಡಬಹುದು. ಮತ್ತು ಸೌತ್ ಗೋವಾದಲ್ಲಿ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಇಲ್ಲಿ ಬೀಚ್ ಆಕ್ಟಿವಿಟೀಸ್ ಲೈಕ್ ಸ್ಕೂಬಾ ಡೈವಿಂಗ್, ಪ್ಯಾರಾಸೈಲಿಂಗ್ ಎಲ್ಲ ಮಾಡಬಹುದು. ಸೊ ಈವ್ನಿಂಗ್ ಸನ್ಸೆಟ್ ನೋಡಕ್ಕೆ ನಾವು ಹೋದ್ವಿ ಬೆನಾಲಿಯಂ ಬೀಚ್ ಗೆ. ಸನ್ಸೆಟ್ ನೋಡಿಕೊಂಡು ಬೀಚ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಹೋದ್ವಿ ಬೆತಾಲ್ ಬೀಚ್ ಗೆ. ಇಲ್ಲಿ ಕೆಲವೊಂದ್ಸಲ ರಾತ್ರಿ ಬಯೋಲುಮಿನಿಸೆನ್ಸ್ ಕಾಣಿಸುತ್ತೆ. ಸೊ ನಾವು ಬೀಚ್ ಹತ್ರ ಹೋದಾಗ ಇಲ್ಲಿ ಯಾರು ಇರ್ಲಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾವು ರೂಮ್ ಬಂದ್ವಿ. ಓವರ್ ಆಲ್ ಗೋವಾದಲ್ಲಿ ನಮ್ಮ ಮೊದಲನೇ ದಿನ ಚೆನ್ನಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ಗೋವಾದ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ತನಕ ಫಾಲೋ ಮಾಡ್ಕೊಳ್ಳಿ.